ಹಾಯ್ ಫ್ರೆಂಡ್ಸ್, ಮುಂದಿನ ಸೀಸನ್ಗೆ ಸೀಡ್ ವೆರೈಟಿಗಳಲ್ಲಿ ಯಾವುದು ಉತ್ತಮ ವೆರೈಟಿ ಸೀಡ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ವಿಡಿಯೋಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಇನ್ಫಾರ್ಮೇಷನನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ಮುಂದಿನ ಸೀಸನ್ ಅಂದರೆ 2024ನೇ ವರ್ಷದ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಣಸಿನಕಾಯಿ ನಾಟಿ ಮಾಡುವುದು ಅಂತ ಅರ್ಥ. ಫ್ರೆಂಡ್ಸ್, ಎರಡು ಸೀಡ್ ವೆರೈಟಿಗಳ ಬಗ್ಗೆ ನೋಡೋದಾದರೆ ಮೊದಲನೆಯದು ಸಿಂಜೆಂಟಾ ಅವರ 5531 ಮತ್ತು ಮೈಕಾ ಅವರ ತೇಜ ಅಥವಾ ತೇಜಸ್ವಿನಿ ಅಂತ. ಈ ಎರಡು ಸೀಡ್ ವೆರೈಟಿಗಳಲ್ಲಿ ಯಾವುದು ಬೆಸ್ಟ್ ಈ ಸೀಸನ್ಗೆ ಮತ್ತು ಯಾವುದರಲ್ಲಿ ಅವು ಬೆಸ್ಟ್ ಅಂತ ನೋಡೋದಾದರೆ ಇಳುವರಿ, ಕೀಟಬಾಧೆ, ರೋಗ, ಔಷಧಗಳ ಬಳಕೆ, ರಸಗೊಬ್ಬರಗಳ ಬಳಕೆ ಮತ್ತು ಮೆಣಸಿನಕಾಯಿಯ ಬೆಲೆ, ಒಣಮೆಣಸಿನಕಾಯಿಯ ಬೆಲೆ, ಈ ರೀಸನ್ಗಳಿಂದ ಯಾವ ವೆರೈಟಿ ಸೀಡ್ ಈ ಸೀಸನ್ಗೆ ಉತ್ತಮವಾದ ವೆರೈಟಿ ಸೀಡ್ ಯಾವುದು ಅಂತ ನೋಡೋಣ. ಮೊದಲನೆಯದಾಗಿ 5531 ಸೀಡ್ ವೆರೈಟಿ ಬಗ್ಗೆ ನೋಡೋದಾದರೆ ಇದು ಸಿಂಜೆಂಟಾ ಕಂಪನಿಯವರು ಬಿಡುಗಡೆ ಮಾಡಿರುವ ಖಾರದ ವೆರೈಟಿ ಸೀಡ್. ಇದನ್ನು 1 ಎಕರೆಗೆ 100 ಗ್ರಾಂ ಸೀಡ್ಸ್ ಬಳಸಬೇಕು. ಈ ವೆರೈಟಿಯನ್ನು ಎಕರೆಗೆ ಸುಮಾರು 10 ರಿಂದ 14 ಸಾವಿರ ಸಸಿ ನಾಟಿ ಮಾಡಬೇಕು. ಈ ವೆರೈಟಿ ನಾಟಿ ಮಾಡಿದ 60 ರಿಂದ 75 ದಿನಗಳಲ್ಲಿ ಹಸಿ ಮೆಣಸಿನಕಾಯಿ ಕಟಾವಿಗೆ ಬರುತ್ತದೆ. ಈ 5531 ಸೀಡ್ ವೆರೈಟಿಯನ್ನು ಹಸಿ ಮೆಣಸಿನಕಾಯಿ ಮತ್ತು ಒಣ ಮೆಣಸಿನಕಾಯಿ ಬೇಸಾಯಕ್ಕೂ ಬಳಸಬಹುದು. ಈ ವೆರೈಟಿಗೆ ಕೀಟಬಾಧೆ ಹೆಚ್ಚು. ಈ ಸೀಡ್ ವೆರೈಟಿಗೆ ರೀಸೆಂಟಾಗಿ ಕೀಟಬಾಧೆಯ ಪ್ರಮಾಣ ತುಂಬ ಹೆಚ್ಚಾಗಿದೆ. ಅದರೊಳಗೆ ಬ್ಲ್ಯಾಕ್ ಟ್ರಿಪ್ಸ್, ಬಿಳಿ ಮತ್ತು ಹಸಿರು ದೋಮ, ಬೂದಿ ರೋಗ, ಬಡ್ಡೆ ಕೊಳೆ ರೋಗ, ಈ ರೋಗಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ. ಈ ಸೀಡ್ ವೆರೈಟಿಗೆ ಅಧಿಕ ಪ್ರಮಾಣದಲ್ಲಿ ರಾಸಾಯನಿಕ ಔಷಧಗಳನ್ನು ಬಳಸಲಾಗುತ್ತದೆ. ಇದರಿಂದ ಈ ಔಷಧಗಳ ರೆಸಿಡ್ಯೂ ಖಾರದ ಪುಡಿಯಲ್ಲಿ ಕಂಡುಬರುತ್ತದೆ. ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸಲಾಗುತ್ತದೆ. ಈ ಸೀಡ್ ವೆರೈಟಿಯ ಜರ್ಮಿನೇಷನ್ ಪವರನ್ನು ನೋಡುವುದಾದರೆ 100ಕ್ಕೆ 75% ಜರ್ಮಿನೇಟಿಂಗ್ ಪವರ್ ಇರುವ ವೆರೈಟಿ ಇದಾಗಿದೆ. ಇದು ತುಂಬ ಪಂಜೆನ್ಸಿ ಅಂದರೆ ಘಾಟು ಅಥವಾ ಅಧಿಕ ಪ್ರಮಾಣದಲ್ಲಿ ಖಾರ ಇರುವ ಒಂದು ಸೀಡ್ ವೆರೈಟಿಯಾಗಿದೆ. ಈ 5531 ಸೀಡ್ ವೆರೈಟಿ ಹಸಿ ಮೆಣಸಿನಕಾಯಿ ಎಕರೆಗೆ 40 ರಿಂದ 60 ಕ್ವಿಂಟಲ್ ಹಸಿ ಮೆಣಸಿನಕಾಯಿ ಇಳುವರಿ ಬರುತ್ತದೆ. ಅದೇ ರೀತಿ ಒಣಮೆಣಸಿನಕಾಯಿ ಎಕರೆಗೆ ಸರಾಸರಿ 18 ರಿಂದ 25 ಕ್ವಿಂಟಲ್ ಬರುವ ಸಾಧ್ಯತೆ ಇದೆ. ಈ ವೆರೈಟಿ ಒಣಮೆಣಸಿನಕಾಯಿ ಬೆಲೆ ಮಾರ್ಕೆಟ್ನಲ್ಲಿ ಸೀಸನ್ಗೆ ವೇರಿಯೇಷನ್ ಆಗುತ್ತದೆ. ಅಂದರೆ ಹಿಂದಿನ ವರ್ಷ 25,000ವರೆಗೆ ಇದ್ದ ಬೆಲೆ ಈ ವರ್ಷ 6 ರಿಂದ 12 ಸಾವಿರ ಇರೋದು. ಈ ವೆರೈಟಿ ಸೀಡನ್ನು ಎಲ್ಲ ರೀತಿಯ ಭೂಮಿಯಲ್ಲಿ ಕೂಡ ಬೆಳೆಯಬಹುದು. ಈ ವೆರೈಟಿ ತೇವಾಂಶ ಹೆಚ್ಚಾದರೆ ಗಿಡ ಸಾಯುವ ಸಾಧ್ಯತೆ ಮತ್ತು ಅದರ ಪ್ರಮಾಣ ಹೆಚ್ಚು. ಈ ವೆರೈಟಿಯಿಂದ ಎಕರೆಗೆ ಎಲ್ಲ ಖರ್ಚನ್ನು ತೆಗೆದು ಕಡಿಮೆ ಅಂದರೆ 60 ರಿಂದ 90 ಸಾವಿರ ಲಾಭ ಗಳಿಸಬಹುದು. ಈ 5531 ವೆರೈಟಿ 100 ಗ್ರಾಂ ಸೀಡು ಮಾರ್ಕೆಟ್ನಲ್ಲಿ 6 ರಿಂದ 8 ಸಾವಿರಕ್ಕೆ ಸಿಗುತ್ತದೆ. ಫ್ರೆಂಡ್ಸ್, ಇನ್ನು ಮೈಕಾ ಅವರ ತೇಜ ಅಥವಾ ತೇಜಸ್ವಿನಿ ಎಂಬ ವೆರೈಟಿ ಬಗ್ಗೆ ನೋಡೋದಾದರೆ ಈ ವೆರೈಟಿ ಗುಂಟೂರು ಖಾರದ ಮೆಣಸಿನಕಾಯಿ ವೆರೈಟಿಯ ಇಂಪ್ರೂವ್ ವೆರೈಟಿ ಅಂದರೆ ಮುಂದುವರೆದ ವೆರೈಟಿ ಇದು. ಈ ತೇಜ ವೆರೈಟಿ ಮೆಣಸಿನಕಾಯಿ ಹೆಚ್ಚು ಖಾರಕ್ಕೆ ಫೇಮಸ್ ಆಗಿರೋದು. ಈ ವೆರೈಟಿಯನ್ನು ಎಕರೆಗೆ 100 ಗ್ರಾಂ ಸೀಡ್ಸ್ ಬಳಸಬೇಕು. ಇದರ ಜರ್ಮಿನೇಷನ್ ಪವರನ್ನು ನೋಡುವುದಾದರೆ
100ಕ್ಕೆ 85% ಜರ್ಮಿನೇಟಿಂಗ್ ಪವರ್ ಇರುವ ವೆರೈಟಿ ಇದಾಗಿದೆ. ಈ ವೆರೈಟಿಯನ್ನು ಎಕರೆಗೆ 12ರಿಂದ 16,000 ಸಸಿ ನಾಟಿ ಮಾಡಬೇಕು. ಈ ವೆರೈಟಿ ನಾಟಿ ಮಾಡಿದ 40ರಿಂದ 60 ದಿನದೊಳಗೆ ಹಸಿ ಮೆಣಸಿನಕಾಯಿ ಕಟಾವಿಗೆ ಬರುತ್ತದೆ. ಈ ವೆರೈಟಿಗೆ ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿ ಮತ್ತು ಬೂದಿ ರೋಗ ಬರುವ ಪ್ರಮಾಣ ಕೂಡ ತುಂಬ ಕಡಿಮೆ ಇದೆ. ಈ ವೆರೈಟಿಯ ಹಸಿಕಾಯಿಗೆ ಬೇಡಿಕೆ ತುಂಬ ಕಡಿಮೆ. ಇದರ ಹಸಿಕಾಯಿ ಸೈಜು 7ರಿಂದ 9 ಸೆಂಟಿಮೀಟರ್ ಉದ್ದ ಇರುತ್ತದೆ. ಇದಕ್ಕೆ ಕೀಟಬಾಧೆ ಕೂಡ ತುಂಬ ಕಡಿಮೆ. ಈ ವೆರೈಟಿ ಸೀಡ್ಗೆ ಔಷಧಗಳ ಬಳಕೆ 5531ಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆನೇ ಔಷಧಗಳನ್ನು ಬಳಸಲಾಗುತ್ತದೆ. ಈ ವೆರೈಟಿಗೆ ರಾಸಾಯನಿಕ ರಸಗೊಬ್ಬರಗಳ ಬಳಸುವ ಅವಶ್ಯಕತೆ ತುಂಬ ಕಡಿಮೆ. ಇದರ ಫಂಜನ್ಸಿ ಅಂದರೆ ಘಾಟು ಅಥವಾ ಖಾರ 5531ಗೆ ಕಂಪೇರ್ ಮಾಡಿದರೆ ತುಂಬ ಅಧಿಕವಾಗಿರುತ್ತದೆ. ಈ ವೆರೈಟಿಯ ಸೀಡನ್ನು ಎಲ್ಲ ವಿಧವಾದ ಭೂಮಿಗಳಲ್ಲಿ ಕೂಡ ಬೆಳೆಯಬಹುದು. ಭೂಮಿಯ ತೇವಾಂಶ ಹೆಚ್ಚಾದರೆ ಗಿಡ ಸಾಯುವ ಪ್ರಮಾಣ ಸ್ವಲ್ಪ ಕಡಿಮೆ 5531ಗೆ ಕಂಪೇರ್ ಮಾಡಿದರೆ. ಇನ್ನು ಇಳುವರಿ ಬಗ್ಗೆ ನೋಡೋದಾದರೆ ಈ ವೆರೈಟಿ ಎಕರೆಗೆ 28ರಿಂದ 35 ಕ್ವಿಂಟಲ್ ಒಣಮೆಣಸಿನಕಾಯಿ ಇಳುವರಿ ಬರುವ ಸಾಧ್ಯತೆ ಇದೆ. ಈ ವೆರೈಟಿಗೆ ಗುಂಟೂರು, ಖಮ್ಮಂ, ಆದೋನಿ ಅಂದರೆ AP ಮತ್ತು ತೆಲಂಗಾಣ ಮೆಣಸಿನಕಾಯಿ ಮಾರ್ಕೆಟ್ನಲ್ಲಿ ತುಂಬ ಬೇಡಿಕೆ ಇದೆ. ಆದರೆ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಇದರ ಬೇಡಿಕೆ ಸ್ವಲ್ಪ ಕಡಿಮೆನೇ ಇದೆ. ಈ ವೆರೈಟಿಯ ಒಣಮೆಣಸಿನಕಾಯಿ ಬೆಲೆ ಸೀಸನ್ನಿಂದ ಸೀಸನ್ಗೆ ಸ್ವಲ್ಪ ಪ್ರಮಾಣದಲ್ಲಿ ವೇರಿಯೇಷನ್ ಆಗುತ್ತೆ. ಅಂದರೆ ಲಾಸ್ಟ್ ಸೀಸನ್ ಈ ವೆರೈಟಿ 21ರಿಂದ 23 ಸಾವಿರದವರೆಗೆ ರೇಟ್ ನಡೆದರೆ ಈ ಸೀಸನ್ 18ರಿಂದ 21 ಸಾವಿರದವರೆಗೆ ರೇಟ್ ನಡೆದಿದೆ. ಮತ್ತು ಸೆಕೆಂಡ್ ಕ್ವಾಲಿಟಿ ಕಾಯಿ ಇಂದಿನ ಮಾರ್ಕೆಟ್ ಕೂಡ 13ರಿಂದ 15 ಸಾವಿರದವರೆಗೆ ರೇಟ್ ನಡೆದಿದೆ. ಈ ವೆರೈಟಿಯಲ್ಲಿರುವ ಒಂದು ಡಿಸ್ಅಡ್ವಾಂಟೇಜ್ ಏನೆಂದರೆ ಕಾಯಿ ಕೀಳಲು ಅಧಿಕ ಕೂಲಿ ಆಳುಗಳ ಅವಶ್ಯಕತೆ ಇರುತ್ತದೆ. ಈ ವೆರೈಟಿಯಿಂದ 1 ಎಕರೆಗೆ ಖರ್ಚು ಎಲ್ಲವನ್ನು ತೆಗೆದು 1.5 ಲಕ್ಷದಿಂದ 2 ಲಕ್ಷ ಲಾಭ ಬರುವ ಸಾಧ್ಯತೆ ಇದೆ. ಈ ವೆರೈಟಿ ಸೀಡ್ 100 ಗ್ರಾಂ ಬೆಲೆ ನೋಡೋದಾದರೆ ಮಾರುಕಟ್ಟೆಯಲ್ಲಿ 4ರಿಂದ 6 ಸಾವಿರಕ್ಕೆ ಲಭ್ಯವಿದೆ. ಫ್ರೆಂಡ್ಸ್, ಇದು ಸಿಂಜೆಂಟಾ ಅವರ 5531 ಮತ್ತು ಮೈಕಾ ಅವರ ತೇಜಸ್ವಿನಿ ವೆರೈಟಿಗಳ ಮಧ್ಯೆ ಇರುವ ವ್ಯತ್ಯಾಸ ಮತ್ತು ಅವುಗಳ ಮಾಹಿತಿ. ಫ್ರೆಂಡ್ಸ್, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮತ್ತು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.